ಜನರನ್ನ ಈ ರೀತಿಗೆ ಮೂರ್ಖರನ್ನಾಗಿ ಮಾಡೋದಕ್ಕೆ ಹೋಗಿದ್ದಾರೆ. ಹಾಗಾದ್ರೆ ಸಚಿವ ಸಂಪುಟದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅದು ಚರ್ಚೆ ಆಯ್ತಾ ಇಲ್ವ ಅನ್ನೋದಾದ್ರೆ ಅಲ್ಲಿ ಸಿದ್ದರಾಮಯ್ಯ ಅವರನ್ನ ಸರಣಿ ಸಭೆಗಳ ಮೇಲೆ ಸಭೆಗಳನ್ನ ಮಾಡ್ತಾರೆ, ಮೂರು ಜನ ಸೇರಿ ಸಭೆಗಳನ್ನ ಮಾಡ್ತಾರೆ, ಮತ್ತೆ ಮಧ್ಯಾಹ್ನ ಮೇಲೆ ಸಭೆ ಆಗುತ್ತೆ. ಇಷ್ಟೇನಾ ಹಾಗಾದ್ರೆ ಜನರನ್ನೇ ಮೂರ್ಖರನ್ನಾಗಿ ಮಾಡೋದಕ್ಕೆ ಹೊರಟ್ರ ಇವರು ಅಂತ? ಅಂದ್ರೆ ಇಲ್ಲಿ ಕಾಂಗ್ರೆಸ್ ಹೈಕಮಾಂಡ್ಗೆ ಈ ಕ್ಷಣದಲ್ಲೂ ಕೂಡ ನಿರ್ಧಾರಗಳನ್ನ ತೆಗೆದುಕೊಳ್ಳುವಂಥದ್ದು ಮತ್ತು ನಿರ್ಧಾರಗಳನ್ನ ಪ್ರಕಟಿಸುವಂಥದ್ದು ಅಷ್ಟು ಸುಲಭ ಅಲ್ಲ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟವಾಗಿ ಗೋಚರಿಸ್ತಾ ಇರುವಂಥದ್ದು. ಯಾಕಂದ್ರೆ ಒಂದು ಕಡೆಯಲ್ಲಿ ಮೋಸ್ಟ್ ಪಾಪ್ಯುಲರ್ ಲೀಡರ್ ಕರ್ನಾಟಕದಲ್ಲಿ ಕಾಂಗ್ರೆಸ್ನ ಮಟ್ಟಿಗೆ ಮಾಸ್ ಲೀಡರ್ ಮತ್ತು ಪಾಪ್ಯುಲರ್ ಲೀಡರ್ ಅಂತ ಹೇಳಿರುವ ಸಿದ್ದರಾಮಯ್ಯನವರು ಒಂದು ಭಾಗ. ಯಾಕಂದ್ರೆ ಅವ್ರು 8 ವರ್ಷಗಳ ಆಡಳಿತ ನಡೆಸಿದ್ದಾರೆ ಅನ್ನೋಂಥದ್ದು ಮಾತ್ರ ಅಲ್ಲ, 8 ವರ್ಷಗಳ ಕಾಲ ಅವರು ಮುಖ್ಯಮಂತ್ರಿ ಆಗಿದ್ದಾರೆ ಅನ್ನುವಂಥ ಕಾರಣಕ್ಕಾಗಿ ಮಾತ್ರ ಅಲ್ಲ, ಅದರಾಚೆಗೂ ಕೂಡ ಸಿದ್ದರಾಮಯ್ಯನವರು ಕರ್ನಾಟಕದ ಮಟ್ಟಿಗೆ ಅತ್ಯಂತ ಜನಪ್ರಿಯ ನಾಯಕ ಕಾಂಗ್ರೆಸ್ನಲ್ಲಿ ಅನ್ನುವಂಥದ್ದು ಸ್ಪಷ್ಟವಾಗಿ ಕಾಂಗ್ರೆಸ್ ಹೈಕಮಾಂಡ್ಗೆ ಗೊತ್ತಿರುವಂತಹ ವಿಚಾರ. ಮತ್ತು ಅತ್ಯಂತ ಸುದೀರ್ಘ ಅವಧಿಗೆ CLP ಲೀಡರ್ ಆಗಿರುವಂತಹ ನಾಯಕ ಸಿದ್ದರಾಮಯ್ಯನವರು 2009ರಿಂದ ಅವರು ಕಂಟಿನ್ಯೂಸ್ ಆಗಿ CLP ಲೀಡರ್ ಆಗಿನೇ ಮುಂದುವರ್ಕೊಂಡು ಬಂದಿದ್ದಾರೆ. ಸಿದ್ದರಾಮಯ್ಯನವ್ರನ್ನ ಎಲ್ಲೂ ಕೂಡ ಬದಲಾವಣೆ ಮಾಡಿಲ್ಲ. ಅದು ಸಮ್ಮಿಶ್ರ ಸರ್ಕಾರದ ಅವಧಿಯಲ್ಲೂ ಕೂಡ ಅವರೇ CLP ಲೀಡರ್ ಆಗಿದ್ದಂಥವ್ರು. ಹೀಗಾಗಿ ಇಷ್ಟು ಸುದೀರ್ಘ ಅವಧಿಗೆ ಶಾಸಕಾಂಗ ಪಕ್ಷದ ನಾಯಕನಾಗಿದ್ದಂಥವ್ರು ಸಿದ್ದರಾಮಯ್ಯನವರ ವಿಚಾರದಲ್ಲಿ ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಂಡ್ರೆ ಆವಾಗ ಸಿದ್ದರಾಮಯ್ಯನವರ ಆಪ್ತ ಬಣ ಹೇಗೆ ಯೋಚನೆ ಮಾಡುತ್ತೆ ಅನ್ನೋದು ಒಂದು ಭಾಗ ಆದ್ರೆ, ಇನ್ನೊಂದು ಕಡೆ ಪಕ್ಷದ ಸಂಘಟನೆಯ ದೃಷ್ಟಿಯಿಂದ ಅತ್ಯಂತ ಪ್ರಭಾವಿಯಾಗಿ ಕೆಲಸ ಮಾಡಿದಂಥವರು ಇತ್ತೀಚಿನ ವರ್ಷಗಳಲ್ಲಿ ಅದು DK ಶಿವಕುಮಾರ್ ಅವರ ನೇಚರ್ ಯಾವ ಸ್ವರೂಪದ್ದು ಅನ್ನೋಂಥದ್ದನ್ನ ಕರ್ನಾಟಕದ ಜನ ನೋಡಿದ್ದಾರೆ. ಅವರು ತನ್ನದೇ ಆದಂತಹ ನಿರ್ಧಾರಗಳ ವಿಚಾರದಲ್ಲಿ ಬಹಳ ಡ್ಯಾಶಿಂಗ್ ಆದಂತಹ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತಹ ತಾಕತ್ತಿರುವ ನಾಯಕ. ಹಾಗೆಂತೇಳಿ DK ಶಿವಕುಮಾರ್ ಕೂಡ ಕಾಂಗ್ರೆಸ್ಗೆ ಅತ್ಯಂತ ನಿಷ್ಠನಾಗಿರುವಂತಹ ನಾಯಕ ಮತ್ತು ಅವರ ಯಾವುದೇ ರಾಜಕಾರಣದ ಹಿನ್ನೆಲೆಯಲ್ಲಿ ಅವ್ರನ್ನ ಏನೇ ವಿಶ್ಲೇಷಣೆ ಮಾಡಿದ್ರು ಕೂಡ ಅವರ ಪಕ್ಷ ನಿಷ್ಠೆಯನ್ನು ಯಾರೂ ಕೂಡ ಪ್ರಶ್ನೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತಹ ನಾಯಕ. ಹಾಗಾಗಿ ಒಂದು ವೇಳೆ ಅವರಿಗೆ ಸ್ಥಾನಮಾನ ಕೊಡೋದಿಲ್ಲ ಅಥವಾ ಅವರು ಬಯಸುವಂತಹ ಸ್ಥಾನ ಅವರಿಗೆ ಸಿಗೋದಿಲ್ಲ ಅಂತ ಹೇಳಿ ಆದಾಗ ಏಕಾಏಕಿ ಅದನ್ನು ಪ್ರಕಟಿಸುವಂಥದ್ದು ಕೂಡ ಕಾಂಗ್ರೆಸ್ಗಷ್ಟು ಸುಲಭದ ಮಾತಲ್ಲ. ಇನ್ನೊಂದು ಇಲ್ಲಿ ಪ್ರಶ್ನೆ ಇರುವಂಥದ್ದು, ಈಗ ಇವರು ಹೇಳ್ತಿದಾರಲ್ಲ ರಾಜ್ಯಸಭೆ ಮತ್ತು MLC ವಿಚಾರಕ್ಕಾಗಿ ನಾವು ಸುದೀರ್ಘ ಚರ್ಚೆ ಮಾಡಿದ್ವಿ. ಯಾವಾಗ ಈ ರೀತಿಯಾದಂಥ ಚರ್ಚೆಗಳು ನಡೀತವೆ, ಹೇಗೆ ನಡೀತವೆ, ಇವೆಲ್ಲವನ್ನು ಕೂಡ ನಾವು ಬಹಳಷ್ಟು ವರ್ಷಗಳಿಂದ ನೋಡ್ಕೊಂಡು ಬಂದಿದ್ದೀವಿ. ಹಿಂದೆಂದೂ ಇಲ್ಲದ ರೀತಿಯಾದಂತಹ ಭಯ ಅಥವಾ ಅವರ ಪಕ್ಷದ ಶಾಸಕರೇನಾದರೂ ಅವ್ರಿಗೆ ಮತ ಹಾಕೋದಿಲ್ಲ ಅನ್ನುವಂತಹ ಆತಂಕ ಏನಾದರೂ ಕಾಂಗ್ರೆಸ್ ಹೈಕಮಾಂಡ್ನ ಕಾಡ್ತಾ ಇದೆಯಾ? ಇನ್ನೂ ಕೂಡ 10 ದಿವಸ ಇದೆ. ನಾಮಿನೇಷನ್ ಫೈಲಿಂಗ್ ಮತ್ತು ನಾಮಿನೇಷನ್ ಫೈಲ್ ಎಂಡ್ ಆಗುವಂಥದ್ದೇ ಇನ್ನು 11 ದಿವಸದ ನಂತರ. ಹೀಗಿರುವಾಗ ಈಗಲೇ ಯಾಕೆ ಇಷ್ಟೊಂದು ತರಾತುರಿ, ಇಷ್ಟು ಬೇಗನೆ ಒಂದು ಸಭೆಯನ್ನು ಮಾಡುವಂತಹ ಮುತುವರ್ಜಿ, ಈ ಕಾಳಜಿ, ಈ ಕಳಕಳಿ ಕಾಂಗ್ರೆಸ್ ಹೈಕಮಾಂಡ್ಗೆ ಹೇಗೆ ಬಂತು? ಈ ರೀತಿಯಂತ ಅನೇಕ ಪ್ರಶ್ನೆಗಳಿಲ್ಲಿದ್ದಾವೆ. ಯಾಕಂದ್ರೆ ಕಾಂಗ್ರೆಸ್ ಹೈಕಮಾಂಡ್ ಒಂದು ಮಾತಲ್ಲಿ ಅತ್ಯಂತ ಸ್ಪಷ್ಟವಾಗಿ ಅದು ಏನು ಬಹಿರಂಗ ಮಾಡಿದೆ ಅಂತ ಹೇಳಿದ್ರೆ, ಇಲ್ಲ ನಾವು ಇನ್ನೂ ಕೂಡ ಗುಟ್ಟು ಬಿಟ್ಟು ಕೊಡೋದಿಲ್ಲ, ಪಟ್ಟದ ಗುಟ್ಟು ಇನ್ನೂ ಕೂಡ ಹಾಗೇನೇ ಇದೆ. ಆ ಪಟ್ಟದ ಗುಟ್ಟನ್ನು ನಾವು ಈಗಲೇ ರಟ್ಟು ಮಾಡ್ತಾ ಇಲ್ಲ, ಬದಲಿಗೆ ನಾವು ಈಗ ಹೇಳ್ತಾ ಇರುವಂಥದ್ದು ಈ ವಿಚಾರಗಳ ಬಗ್ಗೆ ಚರ್ಚೆ ಮಾಡಿದ್ದೀವಿ, ನೀವು ಇದನ್ನು ನಂಬ್ಕೊಂಡ್ರೆ ಸಾಕೀಗ ಪಟ್ಟದ ವಿಚಾರಗಳನ್ನು ಮುಂದೆ ನೋಡ್ಕೊಳ್ತೀವಿ ಅನ್ನುವಂತಹ ರೀತಿಯಲ್ಲಿನೇ ಇಟ್ಟಿದ್ದಾರೆ ಹೊರತು ಅಡ್ಡಗೋಡೆಯ ಮೇಲೆ ದೀಪ ಇಡುವ ಪ್ರಕ್ರಿಯೆ ಇನ್ನೂ ಕೂಡ ಮುಂದುವರೆದಿದೆ. ಗೊಂದಲ ಸಹಜವಾಗಿಯೇ ಮುಂದುವರಿಯುತ್ತೆ. ನೀವು ಹೇಳಿದಾಗೇನೆ ಸತೀಶ್ ಜಾರಕಿಹೊಳಿ ಅವರಂತಹ ಹಿರಿಯ ಶಾಸಕ, ಹಿರಿಯ ನಾಯಕ, ಹಿರಿಯ ಸಚಿವರೇ ಹೇಳ್ತಾರೆ ಗೊಂದಲಗಳು ಪರಿಹಾರ ಆಗ್ತದೆ, ನಾಳೆ ಕ್ಲೈಮ್ಯಾಕ್ಸ್ ಅಂತೇಳಿ ಕುತೂಹಲದಿಂದ ಅವರು ಹೇಳ್ತಾ ಇದ್ರು, ಖುಷಿಯಿಂದ ಹೇಳ್ತಾ ಇದ್ರು. ಈಗ ಅಂತಹ ನಾಯಕರುಗಳಿಗೆ ಕೂಡ ಹೌದಾ ಕೇವಲ ರಾಜ್ಯಸಭೆ ಮತ್ತು MLCಗೆ ಬಗ್ಗೆ ಮಾತ್ರನಾ? ಖಂಡಿತವಾಗ್ಲೂ ಕೂಡ ಇರಲಾರದು ಅಂತೇಳಿ ಅವ್ರಿಗೂ ಕೂಡ ಗೊತ್ತಿರುತ್ತೆ. ಈ ಕಾರಣಕ್ಕಾಗಿ ಅವರೆಲ್ಲರೂ ಹೇಳಿದ್ದಾರೆ. ಆದರೆ ಕಾಂಗ್ರೆಸ್ ಹೈಕಮಾಂಡ್ ಸದ್ಯಕ್ಕೆ ತನ್ನ ಗುಟ್ಟನ್ನು ಬಿಟ್ಟುಕೊಡೋದಕ್ಕೆ ರೆಡಿ ಇಲ್ಲ. ಆ ಗುಟ್ಟು ನಾನಾ ರೂಪಗಳಲ್ಲಿ ಹೊರಬರ್ಬೋದು, ಹೇಗೆ ಹೊರಬರುತ್ತೆ ಅಂತ ಅಷ್ಟೇ ನೋಡ್ಬೇಕಾಗಿರುತ್ತೆ. ಆದರೆ ಒಂದು ಸ್ಪಷ್ಟ, ಸಿದ್ದರಾಮಯ್ಯನವರು ಸದ್ಯಕ್ಕಂತೂ ಸೇಫ್. ಸಿದ್ದರಾಮಯ್ಯನವರ ಮುಖ್ಯಮಂತ್ರಿ ಸ್ಥಾನದಲ್ಲಿ ಅವರು ಮುಂದುವರಿತಾರೆ. ಅವರನ್ನ ಬದಲಾವಣೆ ಈ ಕ್ಷಣದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಮಾಡ್ತಾ ಇಲ್ಲ. ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ಸಿದ್ದರಾಮಯ್ಯನವರನ್ನ ಬದಲಾವಣೆ ಮಾಡುವಂತಹ ಪ್ರಶ್ನೆ ಬಹುಶಃ ಅವರ ಮುಂದೆ ಇರಲಿಲ್ಲ. ಈ ಕಾರಣಕ್ಕಾಗಿಯೇ ಅವರು ಇವತ್ತು ರಾಜ್ಯಸಭೆ ಮತ್ತು MLC ವಿಚಾರಗಳನ್ನು ಪ್ರಸ್ತಾಪಿಸಿದ್ದಾರೆ ಹೊರತು ಸಿದ್ದರಾಮಯ್ಯನವರ ಮುಖ್ಯಮಂತ್ರಿ ಸ್ಥಾನದ ಬಗ್ಗೆ ಅವರು ಚರ್ಚೆ ನಡೆಸಿಲ್ಲ ಅನ್ನುವ ಸಂದೇಶವನ್ನ ಇವತ್ತು ರಾಜ್ಯದ ಜನರಿಗೆ ಅವರು ಸ್ಪಷ್ಟವಾಗಿ ರವಾನೆ ಮಾಡಿರುವಂಥದ್ದು ಗೋಚರಿಸ್ತಾ ಇದೆ ನವಿತಾ.